ಕನ್ನಡ ಇಂಡಸ್ಟ್ರಿನ ಮತ್ತೆ ಎತ್ತಿ ಹಿಡಿಯೋ ಕೆಲಸ ಮಾಡ್ತಾ ಇದೆ ಕಾಟೇರ ಫಿಲಮು. ನಮಸ್ಕಾರ ವೀಕ್ಷಕರೇ, ದರ್ಶನ್ ಆಕ್ಟ್ ಮಾಡಿರೋ ಅಂಥ ಕಾಟೇರ ಫಿಲಮು ಅವರು ಆ್ಯಕ್ಟ್ ಮಾಡಿರೋ ಅಂಥ ಫಿಲಮ್ಗಳಲ್ಲಿ ಒನ್ ಆಫ್ ದಿ ಬೆಸ್ಟ್. ಕಾರಣ ಇಷ್ಟೇ, ಆ ಫಿಲಮ್ ನೋಡಿದ್ಮೇಲೆ ಅನಿಸಿದ್ದು ಈಗ ರೀಸೆಂಟಾಗಿ ಒಂದು 10-15 ವರ್ಷದಲ್ಲಿ ಅವರು ಮಾಡಿರೋ ಅಂಥ ಫಿಲಮ್ಗಳಲ್ಲಿ ಇದು ಕೂಡ ಒಂದು ಬೆಸ್ಟ್ ಫಿಲಮ್ ಅಂತ ಅನಿಸುತ್ತೆ. ಅದರಲ್ಲೂ ತರುಣ್ ಸುಧೀರ್ ಅವರು ಡೈರೆಕ್ಷನ್ ಮಾಡಿರೋದಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಲ ಈ ಫಿಲಮ್ ನೋಡಿದವ್ರಿಗೆ ಇನ್ನೊಂದು ಸಲ ನೋಡಬೇಕು ಅನಿಸುತ್ತೆ, ಆ ಲೆವೆಲ್ಗೆ ಫಿಲಮ್ ಏನೋ ಇದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ರೀಸೆಂಟಾಗಿ ದರ್ಶನ್ ಅವ್ರ ಫಿಲಮ್ಗಳು ಕೆಲವೊಂದು ಅಷ್ಟೊಂದೇನು ಮಜಾ ಕೊಡ್ತಾ ಇರಲಿಲ್ಲ, ಬಟ್ ಈ ಫಿಲಮ್ ಅಂತೂ ದರ್ಶನ್ ಫ್ಯಾನ್ಸ್ಗೆ ತುಂಬಾ ಮಜಾ ಕೊಡುತ್ತೆ. ಮತ್ತೆ ಸಿಡಿದೆದ್ರು ದರ್ಶನ್ ಅನ್ನೋದು ಈ ಸಿನಿಮಾದಿಂದ ಗೊತ್ತಾಗುತ್ತೆ. ಕನ್ನಡ ಇಂಡಸ್ಟ್ರಿನಲ್ಲಿ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ತಾ ಇರೋವಂಥ ಫಿಲಮ್ ಕಾಟೇರ. ಕನ್ನಡ ಇಂಡಸ್ಟ್ರಿನ ಮತ್ತೆ ಎತ್ತಿ ಹಿಡಿಯೋ ಕೆಲಸ ಮಾಡ್ತಾ ಇದೆ ಕಾಟೇರ ಫಿಲಮು. ನಿಮಗೂ ಆದರೆ ಒಂದು ಸಲ ಆದರೆ ಅಲ್ಲ, ಈ ಫಿಲಮ್ನ ನೋಡಲೇಬೇಕು. ಕಾರಣ ಇಷ್ಟೇ, ಅದ್ರ ಕತೆ ಅಷ್ಟು ಚೆನ್ನಾಗಿದೆ. ಕತೆ ಏನಂದರೆ ಸಿಂಪಲಾಗಿ ಒಂದೇ ಒಂದು ಸ್ಟೆಪ್ ಹೇಳಿರ್ತೀನಿ, ನೀವು ಉಳಿದಿದ್ದನ್ನ ನೀವು ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು, ಇಲ್ಲ ಅಂದರೆ ಮಜಾ ಸಿಗೋದಿಲ್ಲ. ನಮ್ಮಲ್ಲಿ ಜಾತಿ ಪದ್ಧತಿ ಅನ್ನೋದಿತ್ತು, ಆ ಜಾತಿ ಪದ್ಧತಿ ವಿರುದ್ಧ ಯಾವ ರೀತಿ ಹೋರಾಡ್ತಾನೆ ಹೀರೋ ಅನ್ನೋ ಸಬ್ಜೆಕ್ಟ್ನ ಹೊಂದಿರೋ ಅಂಥದ್ದು ಈ ಕಾಟೇರ ಫಿಲಮ್. ನಾನು ಲಾಸ್ಟ್ ವೀಕು ಪ್ರಿಯಾಪಟ್ಟಣಕ್ಕೆ ಹೋಗಿದ್ದೆ. ಪ್ರಿಯಾಪಟ್ಟಣದಿಂದ ಬರ್ತಾ ಇರುವಾಗ ಹುಣಸೂರು ನಿಯರ್ ಬೈಯಲ್ಲಿ ದೇವರಾಜ್ ಅರಸು ಅವರ ಹೆಬ್ಬಾಗಿಲು ಅಂತ ಹಾಕಿದ್ದಾರೆ. ನನಗೆ ಅಷ್ಟೊಂದು ಅರ್ಥ ಆಗಲಿಲ್ಲ, ದೇವರಾಜ್ ಅರಸು ಅವರ ಹೆಬ್ಬಾಗಿಲು ಏನಕ್ಕೆ ಇಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ? ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು, ಅಂಥದ್ದು ಏನಾದರೂ ಮಾಡಿದರೆ ಮಾತ್ರ ಜನ ಅಷ್ಟು ದೊಡ್ಡ ಮಟ್ಟಿಗೆ ಗೌರವ ಕೊಡ್ತಾರೆ. ಆ ರೀತಿ ಅಲ್ಲಿ ಒಂದು ದೊಡ್ಡ ಹೆಬ್ಬಾಗಿಲನ್ನು ಕಟ್ಟಿದ್ರು. ಈ ಸಿನಿಮಾದಲ್ಲಿ ದೇವರಾಜು ಅರಸು ಅವರು ಮಾಡಿರೋ ಕೆಲಸನ ಜ್ಞಾಪಿಸ್ಕೊಳ್ತಾರೆ. ಅದರಲ್ಲಿ ಉಳುವವನದೇ ಭೂಮಿ ಅಂತ ಒಂದು ಸರ್ಕಾರ ಕಾನೂನು ತಂತು. ಅದು ದೇವರಾಜು ಅರಸು ಸರ್ ಅವ್ರ ಕಾಲದಲ್ಲಿ ಆಗಿದ್ದರಿಂದ ಈ ಕಾನೂನು ಎಲ್ಲರಿಗೂ ಜಮೀನನ್ನ ಕೊಡಿಸ್ತು, ಬದುಕೋದಕ್ಕೊಂದು ದಾರಿ ಮಾಡಿಕೊಡ್ತು. ಆ ಕಥೆನ ಆಧರಿಸಿದ ಸಿನಿಮಾನೇ ಕಾಟೇರ. ಇವಾಗಲೂ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಮುಖ್ಯಮಂತ್ರಿಗಳ ಬೆಲೆ ಏನಿರುತ್ತೆ. ಅವರು ಉಳಿಸ್ಕೊಳ್ಳೋದ್ರ ಮೇಲೆ ಜನ ಅವ್ರನ್ನ ಪೂಜೆ ಮಾಡ್ತಾರೆ ದೇವ್ರ ಥರ ಅನ್ನೋದಕ್ಕೆ. ಈಗ ನಾನು ಆ ಹೆಬ್ಬಾಗ್ಲು ನೋಡ್ಕೊಬಂದಿದ್ದೆ. ಸದ್ಯಕ್ಕೆ ಕಾಟೇರ ಫಿಲಮಲ್ಲೂ ಅವ್ರ ಹೆಸರನ್ನು ಬಳಸಿದ್ದಾರೆ, ಅವ್ರ ಹೆಸರಿಗೆ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಅದನ್ನು ನಾವು ಸಿನಿಮಾದಲ್ಲಿ ನೋಡ್ಬೋದು. ನಮ್ಮ ಮುಖ್ಯಮಂತ್ರಿಗಳು ಯಾರೇ ಆಗಲಿ ಜನರು ಮನಸ್ಸಲ್ಲಿ ಉಳಿಬೇಕು ಅಂದರೆ ಆ ರೀತಿ ಕೆಲಸ ಮಾಡಿದ್ರೆ ಮಾತ್ರ ಜನರು ಮನಸ್ಸಲ್ಲಿ ಉಳಿತಾರೆ. ಇನ್ನು ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸು ಒಂದು 3 ಫೈಟ್ ಇದೆ, ಅದರಲ್ಲೂ ತುಂಬಾ ಆ್ಯಕ್ಷನ್ಸ್ ಇದೆ. ನೋಡಿದ್ರೆ ಸ್ವಲ್ಪ ಆ್ಯಕ್ಷನ್ಸ್ ಹೆವಿ ಅಂತಲೇ ಅನ್ನಿಸ್ಬಿಡ್ತು, ಬಟ್ ಸಿನಿಮಾಗೆ ಬೇಕಾಗಿರೋ ಅಷ್ಟು ಕತೆ ಅದರಲ್ಲಿ ತುಂಬಿದ್ದಾರೆ. ಆ್ಯಕ್ಷನ್ನು ಅದೇ ರೀತಿ ತುಂಬಿದ್ದಾರೆ ಸಿನಿಮಾದಲ್ಲಿ. ಇನ್ನು ಸಿನಿಮಾ ಆ್ಯಕ್ಟರ್ಸ್ಗಳ ಬಗ್ಗೆ ಹೇಳಬೇಕಂದ್ರೆ ದರ್ಶನ್ ಅವರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಗೆ ಇಲ್ಲ. ಇನ್ನು ಮಾಲಾಶ್ರೀ ಅವರ ಮಗಳು ಫಸ್ಟ್ ಸ್ಟೆಪ್ ಆಗಿರೋದ್ರಿಂದ ಬೆಸ್ಟಾಗೆ ಮಾಡಿದ್ದಾರೆ. ಇನ್ನೊಂಚೂರು ಏನೋ ಬೇಕಾಗಿತ್ತು ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಇನ್ನು ಉಳಿದವ್ರದ್ದೆಲ್ಲ ಆ್ಯಕ್ಟಿಂಗ್ ಅಚ್ಚುತ ಅವ್ರದ್ದಂತೂ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟಿಂಗ್ಗಳು ಇದ್ದೇ ಇರುತ್ತೆ. ಎಲ್ಲ ಫಿಲಮಲ್ಲೂ ಅವ್ರು ತೋರಿಸಿದ್ದಾರೆ. ಇನ್ನು ಬೇರೆಯವರು ಜಗಪತಿ ಬಾಬು ಆಗ್ಬೋದು, ಈ ರೀತಿ ಎಷ್ಟೋ ಜನ ಫಿಲಮ್ ಆ್ಯಕ್ಟರ್ಸ್ ಈ ಸಿನಿಮಾದಲ್ಲಿ ನಾವು ಕಾಣ್ಬೋದು. ಅದರಲ್ಲೂ ಸಿನಿಮಾ ಕತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ನೋಡಿದ ಮೇಲೆ ಈ ಸಿನಿಮಾದ ಕೆಲವೊಂದು ಅರ್ಥಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆದರೆ ಆ ಸಿನಿಮಾ ಕತೆ ಗೊತ್ತಾದರೆ ಮಾತ್ರ ನಿಮಗೆ ಅದ್ರ ಐಡಿಯಾ ಬರುತ್ತೆ. ಸಿನಿಮಾ ಕತೆ ಹೇಳ್ಬಿಟ್ರೆ ಸಿನಿಮಾ ನೋಡೋದಕ್ಕೆ ಮಜಾ ಇರೋದಿಲ್ಲ. ನೀವು ಸಿನಿಮಾ ಥಿಯೇಟ್ರಲ್ಲೇ ಈ ಸಿನಿಮಾ ನೋಡಿ ಅದರಲ್ಲಿ ಖುಷಿನ ಎಂಜಾಯ್ ಮಾಡಿ. ದರ್ಶನ್ ಅವರು ಈ ಸಿನಿಮಾದಿಂದ ಮತ್ತೆ ಎದ್ದು ನಿಂತಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಅವ್ರು ಕೊಡ್ತಾ ಇರಲಿ ಅಂತ ನಾವು ಕೇಳ್ಕೊಳ್ಳೋಣ. ದರ್ಶನ್ ಫ್ಯಾನ್ಗಳಿಗಂತೂ ಹಬ್ಬನೇ ಆಗಿದೆ. ಅಷ್ಟು ಚೆನ್ನಾಗಿರೋದ್ರಿಂದ ಫಿಲಮ್ನ 2-3 ಸಲ ನೋಡೋದಕ್ಕೆ ಅವರು ಮುಂದಾಗ್ತಾರೆ. ಆದಷ್ಟು ಈ ರೀತಿ ಫಿಲಮ್ಗಳನ್ನ ಬೆಳೆಸಿ, ಕನ್ನಡ ಇಂಡಸ್ಟ್ರಿಗೆ ಈ ರೀತಿ ಸಿನಿಮಾಗಳು ಬೇಕು, ಈ ರೀತಿ ಡೈರೆಕ್ಟರ್ಗಳು ಬೇಕು. ಈ ಸಿನಿಮಾಗಳನ್ನ ಉಳಿಸಿ ಬೆಳೆಸಿ ಕನ್ನಡನ ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.